ನಮಸ್ತೆ. ಇವತ್ತು ಒಂದು ಗೃಹ ಪ್ರವೇಶ ಇತ್ತು. ಅಪ್ಪನ ಫ್ರೆಂಡು, ಕ್ಲೋಸ್ ಫ್ರೆಂಡು ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ನೇಬರ್ಸು ಹೌದು. ಸೊ ಫೈನಲಿ ಇವಾಗ ಗೃಹ ಪ್ರವೇಶಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ. ನಮ್ಮ ಮಕ್ಕಳಂತೂ ಒಂದು ಫಂಕ್ಷನ್ ರೆಡಿ ಆಗಬೇಕು ಅಂದರೆ ನಾವು ಹೇಗೆ ರೆಡಿ ಆಗ್ತೀವೋ ಅದೇ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಮಕ್ಕಳಿಗೆಲ್ಲ ಯಾವುದೇ ರೀತಿ ಫೌಂಡೇಶನ್ ಎಲ್ಲ ಯಾವುದೇ ರೀತಿ ಬಳಸಲ್ಲ. ನಾರ್ಮಲ್ ಕಾಂಪ್ಯಾಕ್ಟ್ ಹಾಕಿ ಒಂದು ಐಲೈನರ್ ಹಾಕಿ ಅವಳಿಗೆ ರೆಡಿ ಮಾಡಿ ಈಗ ಫೈನಲಿ ನಾನು ಕೂಡ ರೆಡಿ ಆಗ್ತಾಯಿದ್ದೀವಿ. ಫಂಕ್ಷನ್ಗೆ ಹೋಗ್ಬೇಕಾರಲ್ಲಿ ಮನೇಲಿ ಜನಗಳು ಜಾಸ್ತಿ ಇದ್ದರೆ ಎಲ್ಲರೂ ರೆಡಿ ಮಾಡಿಸ್ಕೊಂಡು ಇನ್ ಟೈಮ್ ಹೋಗೋದು ಸ್ವಲ್ಪ ಕಷ್ಟನೇ. ಬಟ್ ಇವಾಗ ಫ್ರೆಂಡ್ಸ್ ಆಗಿರೋದ್ರಿಂದ ಅರ್ಲಿ ಹೋದರೆ ಅವ್ರಿಗೂ ಮುಜುಗರ ಆಗಬಾರ್ದು. ಏಕೆಂದರೆ ತುಂಬ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ಅರೌಂಡ್ ಒಂದು ಕರೆಕ್ಟಾಗಿ ಒಂದು 12:30ಗೆ ಹೋಗೋಣ ಅಂದ್ಕೊಂಡು ನಿಧಾನಕ್ಕೆಲ್ಲ ರೆಡಿ ಆಗ್ತಿದ್ವಿ. ಇನ್ನು ಖುಷಿಯ ಅಮ್ಮ ಮತ್ತು ತಂಗಿ ಎಲ್ಲರೂ ಒಂದು ಕಡೆಯಿಂದ ರೆಡಿಯಾಗಿ ಆನ್ ಸ್ಪಾಟ್ ನನ್ನ ಜೊತೆ ವೀಡಿಯೋಗೆ ಬಂದು ಶೇರ್ ಮಾಡಿಕೊಂಡ್ರು. ಇನ್ನು ಮಕ್ಕಳಂತೂ ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಇನ್ನು ಸೆಲ್ಫಿ ವಿಡಿಯೋಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಮಕ್ಕಳುಗಳೆಲ್ಲ. ಆಮೇಲೆ ನಮ್ಮ ಖುಷಿನೂ ನಮ್ಮ ತಂಗಿ ಮಗಳಿಬ್ಬರು ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಫಂಕ್ಷನ್ಗೆ ಹೋಗಬೇಕು. ಸೊ ಇವಾಗ ಫೈನಲಿ ಪ್ಲೇಸಿಗೆ ಬಂದು ರೀಚ್ ಆದ್ವಿ. ಇದು ಎಂಟ್ರೆನ್ಸು. ಈ ಥರ ವಾಟರಿಂಗ್ ಫ್ಲೋಯಿಂಗು ಅಪ್ ಸೈಡು ಹೋಗೋ ಥರ ಒಂದು ವಾಲ್ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಪೂಜಾ ಮಂಟಪನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಮಂಡಲ ಅದು ಲಕ್ಷ್ಮಿದು ಒಂದೊಂದು ಥೀಮಲ್ಲಿ ಮಾಡಿರ್ತಾರಲ್ಲ ಅದೆಲ್ಲ ಚೆನ್ನಾಗಿ ಮಾಡಿದರು. ಫೈನಲಿ ನಾವು ಹೋಗೋದಕ್ಕೆ ಜನ ಎಲ್ಲ ತುಂಬ ಕಡಿಮೆ ಇದ್ದರು. ನನಗೂ ತುಂಬ ಖುಷಿ ಆಯಿತು. ಯಾಕೆಂದರೆ ಸ್ಪೇಸ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವಾಗಂತೂ ಈಗ ಮೋಸ್ಟ್ ಟ್ರೆಂಡಿಂಗ್ ಆಗಿರುವಂತಹ ಅಡುಗೆ ಮನೆಗಳಲ್ಲಿ ಈ ಥರ ಡೆಕೋರೇಟಿವ್ ಆಗಿ ಮಾಡಿರ್ತಾರೆ. ನೋಡೋಕ್ಕೂ ಚೆಂದ ಇರುತ್ತೆ ಮತ್ತು ಒಂದು ಪಾಸಿಟಿವ್ ಎನರ್ಜಿ ಜೊತೆಗೆ ಒಂದು ತಾಟು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಾಂದರೆ ವೆಸಲ್ಸ್ಗಳನ್ನೆಲ್ಲ ಹಾಗೆ ಮೇಲೆ ಇಟ್ಟಿರ್ತಾರೆ. ಸೊ ಇದೊಂಥರ ಯುನಿಕ್ ಪ್ಯಾಟರ್ನ್, ಯುನಿಕ್ ಡಿಸೈನ್ ಚೆನ್ನಾಗಿತ್ತು. ಹಾಗೆ ಈಗ ಆಲ್ ಓವರ್ ಇವರು ಒಂದು 3 ಫ್ಲೋರಷ್ಟು ಹಿಂಗೆ ಮನೆ ಮಾಡ್ಕೊಂಡಿದ್ದಾರೆ. ಮಂಟಪ ಥರ ದೇವ್ರ ಮನೆ ಎಲ್ಲ ಮಾಡ್ಕೊಂಡಿದ್ದು. ಮೇಲಿಂದ ಫುಲ್ಲು ಒಂದು ವ್ಯೂ ಪಾಯಿಂಟ್ ಈ ಥರ ಕಾಣುತ್ತೆ. ಇನ್ನು ಡಿಸೈನ್ ಆಗಿ ಲೈಟಿಂಗ್ಸ್ ಎಲ್ಲ ಪ್ಯಾಟರ್ನ್ ಎಲ್ಲ ಚೆನ್ನಾಗಿ ಮಾಡಿದ್ದು. ರೂಮ್ ಡೆಕೋರೇಷನ್ ಆಗಿರ್ಬೋದು, ವಾರ್ಡ್ರೋಬ್ ಎಲ್ಲ ಇವಾಗಿನ ಟ್ರೆಂಡಿಗೆ ಮ್ಯಾಚ್ ಆಗೋ ಥರನೇ ಇತ್ತು. 3 ಫ್ಲೋರು ಒಬ್ಬರೇ ಮಾಡ್ಕೊಂಡಿರೋದ್ರಿಂದ ಸ್ಪೇಸಸ್ ಆಗಿದೆ ಮನೆಯೂ. ಹೊರಗಡೆ ಬಾಲ್ಕನಿ ಗಾರ್ಡನ್ ಮಾಡೋದಕ್ಕೆಲ್ಲ ಮಾಡ್ಕೊಂಡಿದ್ದಾರೆ. ಫೈನಲಿ ಹೋಗಿ ಒಂದು ವಿಸಿಟ್ ಮಾಡಿ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಇವತ್ತಿನ ವ್ಲಾಗ್ ಇದಾಗಿತ್ತು.